ಹಾಯ್ ಹಲೋ ನಮಸ್ಕಾರ, ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೊ ನೆಕ್ಸ್ಟು ಮಂತ್ರಿ ಮೌಲ್ಯಮಾಪನ ಯಾರು ಏನು ಎತ್ತ ಅಂದರೆ, ಸೊ ಈ ಗಿರಾಕಿಗೆ ಈ ಸಲ ಮಂತ್ರಿಗಿರಿ ಕೊಟ್ಟಿಲ್ಲ 12 ಜನದಲ್ಲಿ. ಆ್ಯಂಡ್ ದೆನ್ ಈ ಮಂತ್ರಿದು ಯಾವುದು ಖಾತೆ ಅಂತ ಅಂದರೆ, ಅದು ತುಂಬ ಒಂದು ಜೀವನಕ್ಕೆ ಬೇಕಾಗಿರೋವಂಥ ಖಾತೆ. ಅಂದರೆ ಅದಿಲ್ಲದೇ ನಾವು ಜೀವನ ಮಾಡೋದಕ್ಕಾಗಲ್ಲ. ಒಂದು ರೀತಿ ರಿವಾಜು ಜೊತೆಗೆ ಅದು ಪ್ರತಿಯೊಬ್ಬರ ಒಡನಾಡಿ. ಸೊ ಅದು ಭಾಷೆಗೆ ಸಂಬಂಧಪಟ್ಟಿದ್ದು ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಿದ್ದು ಗೊತ್ತಾಗಿರಬೇಕು. ಸೊ ನನ್ನದರ್ದಾನ್ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಆ್ಯಸ್ ಯೂಶ್ವಲ್ ಭಾನುವಾರ ಹಬ್ಬದ ಶುಭಾಶಯಗಳು. ನಿಮ್ಮ ಮುಂದೆ ಎಂದಿನಂತೆ ಹಾಜರಾಗಿದ್ದೀನಿ. ಭಾನುವಾರ ಬಾಡೂಟ ಹಬ್ಬದ ಶುಭಾಶಯಗಳು. ಎಲ್ಲರೂ ಇವತ್ತು ಬಾಡೂಟನ ತಿಂದು ತೇಗುವಂಥ ದಿನ. ಸೊ ತಿನ್ನಬೇಕು ಅಂದರೆ ಹೋಟೆಲ್ ಹನುಮಂತು, ಲಕ್ಷ್ಮಣ್ ಮೆಸ್ ಆ್ಯಸ್ ಯೂಶ್ವಲ್, ಸುಪ್ರಿಯಾ ಆ್ಯಸ್ ಯೂಶ್ವಲ್ ಆಗಿ ತಿನ್ನಿ. ಸೊ ಕಲೀಜಾ, ಮಟನ್ನು, ಬೋಟಿ, ರಕ್ತ, ಏನೇನು ಯಾವುದು ಎತ್ತ, ನಾಟಿ ಕೋಳಿ ಎಲ್ಲವನ್ನು ತಿಂದು ತೇಗಿ ಅಂತ ಹೇಳ್ತಾ ಸೊ ವಿಷಯಕ್ಕೆ ಬಂದ್ಬಿಡ್ತೀನಿ. ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ ತಂಗಡಗಿ. ಸೊ ಇವನಿಗೆ ಕನ್ನಡನೂ ಗೊತ್ತಿಲ್ಲ, ಸಂಸ್ಕೃತಿನೂ ಇಲ್ಲ, ಸಂಸ್ಕಾರನೂ ಇಲ್ಲ. ಕಾರಣ ಇಷ್ಟೇ ಸ್ನೇಹಿತರೆ, ಇವನ್ನ ಏನೋ ಒಬ್ಬ ST ಕ್ಯಾಟಗರಿಗೆ ಸೇರಿದಂಥ ಅವನು ಅಂದ್ಬಿಟ್ಟು ಹಿಂದುಳಿದ ವರ್ಗ ಸೋಕಾಳ್ ಸಿದ್ದರಾಮಯ್ಯ ಸಮಾಜವಾದಿ ಅಲ್ವಪ್ಪ, 70 ಲಕ್ಷ ವಾಚ್ ಹಾಕೊಂಡು ನಾನು ಸಮಾಜವಾದಿ ಅಂತ ಹೇಳೋವಂಥ ಒಬ್ಬ ಅಯೋಗ್ಯ ರಾಮಯ್ಯ, ಅಯೋಗ್ಯ ಸಮಾಜವಾದಿ. ಇಂಥವ್ರನ್ನೇ ಮಾಡೋದಕ್ಕೆ ಸಾಧ್ಯ ಸ್ನೇಹಿತರೆ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇವನು ಒಂದು ಇದರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಗಳು ಡಿಸೈಡ್ ಆಗ್ತಿದೆ, ಅದನ್ನು ಕೂಡ ದುಡ್ಡು ಕೊಟ್ಟು ಕೊಡೋವಂಥ ಒಂದು ಅಯೋಗ್ಯ ಸಚಿವ ಅಂತ ಹೇಳ್ಬೋದು. ಇನ್ನು ಇಲಾಖೆಗೆ ಸಂಬಂಧಪಟ್ಟಂತೆ ಏನೂ ಡೆವಲಪ್ಮೆಂಟ್ ಆಗಿಲ್ಲ. ಯಾವುದೋ ಒಂದು ಮದುವೆಗೆ ಹೋಗ್ತಾನೆ, ಅಲ್ಲಿ ಇವನು ಶುಭವಾಗಲಿ ಅನ್ನೋದಕ್ಕೆ ಶವವಾಗಲಿ ಅಂತ ಬರೆದಂಥ ಒಬ್ಬ ಅಯೋಗ್ಯ ಕನ್ನಡ ಮತ್ತು ಸಂಸ್ಕೃತಿ ಸಚಿವ. ಇನ್ನು ಸಂಸ್ಕೃತಿ ಬಗ್ಗೆ ಬಂದರೆ ಇವನು ಏನು ಅಂತ ಅವ್ರ ಅಪ್ಪ ಅಮ್ಮ ಎತ್ತಿದಾರೋ, ಸಂಸ್ಕಾರನೂ ಇಲ್ಲ, ಇವನಿಗೆ ಸಂಸ್ಕೃತಿನೂ ಇಲ್ಲ. ಆ ಮೋದಿ ಬಗ್ಗೆ ಎಲುಬಿಲ್ಲದ ನಾಲ್ಗೆ ಏನೇನೋ ಮಾತಾಡುತ್ತೆ. ಈ ರಾಜಕಾರಣ ಏನೇ ಇರಲಿ ರೀ, ಆದರೆ ಟೀಕೆ ಟಿಪ್ಪಣಿಗಳು ಮಾಡ್ಬೇಕಾದ್ರೆ ಅದಕ್ಕೆ ಒಂದು ಘನತೆ ಇರುತ್ತೆ, ಗೌರವ ಇರುತ್ತೆ. ಇವ್ರ ಪಕ್ಷದಲ್ಲೇ ಇದ್ದಂಥ SM ಕೃಷ್ಣನ ಕಾಲದಸಿಲಿ ಹೋಗಿ ಅದನ್ನೆಲ್ಲ ನೋಡಿ ಕಲಿ ಅಂತ ಹೇಳ್ಬೋದು. ಅದು ಬಿಟ್ಟರೆ HK ಪಾಟೀಲನು ಟೀಕೆ ಮಾಡ್ತಾನೆ, ಅವನು ನೋಡಿ ಕಲಿಬೋದು. ಸೊ ಹೀಗೆ ಈ ಒಂದು ಇಲಾಖೆಗೆ ಏನು ಅಂತ ಬಂದೋ ಒಂಥರ ಶನಿ ಥರ. ಬಟ್ ನಾರ್ತ್ ಕರ್ನಾಟಕದಲ್ಲಿ ಇವನೇನಾದರೂ ಕಟ್ಟೆ ಹಾಕಿದಾನ, ಇದು ಮಾಡಿದಾನ ಅಂತ ಅಂದರೆ ಏನೂ ಇಲ್ಲ. ಹೋದ ಬಾರಿ ಸೋತಿದ್ದ, ಈ ಬಾರಿ ಗೆದ್ದಿದ್ದ, ಅದ್ರ ಹಿಂದಿನ ಬಾರಿನೂ ಕೂಡ ಇವನು ಮಂತ್ರಿ ಆಗಿದ್ದ. ಏನಿಲ್ಲ ಇವನಿಗೆ ಮಂತ್ರಿಗಿರಿ ಯಾವುದು ಏನು ಎತ್ತ ಏನಕ್ಕೆ ಮಂತ್ರಿಗಿರಿ ಕೊಟ್ಟಿದ್ದಾರೆ ಅಂದರೆ ಸಿದ್ದರಾಮಯ್ಯನವರು ಇಷ್ಟೇ. ಇವನು ಒಂದು ಹಿಂದುಳಿದ ವರ್ಗದ ಒಂದು ಏನದು ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಏನಂತೀವಿ ಅಂದರೆ ಸಾಮಾಜಿಕವಾಗಿ ಎಲ್ಲರನ್ನೂ ಮೇಲೆತ್ತಬೇಕು ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಇವನ್ನ ಕರೆದು, ಇವನಿಗೇನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಏನೂ ಇರಲಿಲ್ಲ, ಕರೆದು ಇವನಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಟ್ಟ ನಮ್ಮ ಒಬ್ಬ ಯೋಗ್ಯ ಮುಖ್ಯಮಂತ್ರಿ. ತದನಂತರದಲ್ಲಿ ಇವನು ಆ ಒಂದು ಇಲಾಖೆನ ಯಾವ ಒಂದು ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಡೋ ರೀತಿಲಿ ಇವನು ನಡ್ಕೊಂಡಂಥ ರೀತಿ ಈ ಬಾರಿ ಇವನಿಗೆ ಮಂತ್ರಿಗಿರಿ ಮಿಸ್ಸು. ಮುಂದೆ ಇವನು ಮಂತ್ರಿಗಿರಿ ಆಗಲ್ಲ, ಇದು ಕೊನೆ ಬಾರಿ. ಮುಂದಿನ ಬಾರಿ ಇವನು ಗೆಲ್ಲೋದೂ ಇಲ್ಲ ಅಂತ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇದೆ. ಸೊ ಶುಭವಾಗಲಿ ಅನ್ನೋದಕ್ಕೆ ಶವವಾಗಲಿ ಅಂತ ಬರೆದಂಥ ನಮ್ಮ ಏಕೈಕ ಕನ್ನಡದ ಒಂದು ಸಚಿವ, ಸಂಸ್ಕೃತಿ ಬಗ್ಗೆ ಅದೂ ಕೂಡ ಇವನಿಗೆ ಗೊತ್ತಿಲ್ಲ. ಸೊ ಇವನಿಗೆ ಕೊಡೋವಂಥ ಮಾರ್ಕ್ಸು 0. ಸೊ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಏನು ಕನ್ನಡ ಇಲ್ಲದೆ ಸ್ವರ್ಗೋಗಿರೋವಂಥ ಇಂಥ ಒಂದು ಅಯೋಗ್ಯ ಸಚಿವನ ಕಂಡ್ಕೊಂಡಂಥ ಒಂದು ಇಲಾಖೆ. ಸೊ ಅಟ್ಲೀಸ್ಟ್ ಈಗ ಮುಂದೆ ಬರ್ತಕ್ಕಂಥವ್ರು ಕನ್ನಡ ಮತ್ತು ಸಂಸ್ಕೃತಿ, ಕನ್ನಡದ ಬಗ್ಗೆ ಇಡ್ತಾ ಇರೋವಂಥವ್ರು ಸಚಿವರಾಗಲಿ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.